ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತೊಂದು ಸಿಂಪಲ್ಲಾಗಿ ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಅಂದ್ಬಿಟ್ಟು ಬದನೆಕಾಯಿ, ಬಿಳಿ ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ವಾಂಗಿಬಾತ್ ಪೌಡರು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಹುಣಸೆ ರಸ, ಉಪ್ಪು, ಎಣ್ಣೆ, ಕರಿಬೇವಿನ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಬಾಣಲಿನ ಕಾಯಕ್ಕಿಟ್ಕೊಂಡು ಅದಕ್ಕೆ ನಾನು 2.5 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ಇಷ್ಟಿರೋದ್ರಿಂದ ಇಷ್ಟು ಹಾಕ್ತಿದ್ದೀನಿ. ಮೇಲೊಂದು ಅರ್ಧ ಸ್ಪೂನ್ ಬೇಕಾದರೆ ಹಾಕ್ಕೋಬೋದು, ಏನಾಗಲ್ಲ. ನೆಕ್ಸ್ಟ್ ಇದಕ್ಕೆ ಸಾಸಿವೆನ ಆ್ಯಡ್ ಮಾಡ್ತೀನಿ. ಸಾಸಿವೆ ಚಿಟಪಟ ಅಂದಮೇಲೆ ನೆಕ್ಸ್ಟ್ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಗೋಲ್ಡನ್ ಫ್ರೈ ಕೊಡ್ತೀನಿ. ಗೋಲ್ಡನ್ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ಬಿಳಿ ಬದನೆಕಾಯಿಗಳನ್ನ ಹೆಚ್ಚಿಟ್ಟಿರೋದನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಅದು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆಗಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು. ಆಗ್ತಾ ಇದ್ದಾಗ ನಾನು ಇದಕ್ಕೆ ಒಂದು 3 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಎಣ್ಣೆಯಲ್ಲಿ ಬದನೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು ಬೇಯಬೇಕು ಅಂದರೆ ಸ್ವಲ್ಪ ನಾನೀಗ ಉಪ್ಪನ್ನು ಈಗ ಆ್ಯಡ್ ಮಾಡ್ಕೋತೀನಿ. ಆವಾಗ ನಮಗೆ ಬೇಗ ಬೇಯುತ್ತೆ ಅದು. ಅದಕ್ಕೋಸ್ಕರ ಆ್ಯಡ್ ಮಾಡಿ ಚೆನ್ನಾಗಿ ಬೇಯ್ತಾ ಇದೆ ಅಂತ ಅನ್ಬೇಕಾದ್ರೆ ನಾನು ಹುಣಸೆ ರಸನ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ನೆಕ್ಸ್ಟ್ ವಾಂಗಿಬಾತ್ ಪೌಡ್ರನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್. ಫ್ರೆಂಡ್ಸ್, ಇದಕ್ಕೆ ಯಾವುದೇ ರೀತಿ ನಾವು ನೀರನ್ನ ಹಾಕಬಾರ್ದು, ಬರೀ ಎಣ್ಣೆಲೇ ಫ್ರೈ ಆಗಬೇಕು. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಒಂದು 2 ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಹಾಕಿ ಒಂದೊಳ್ಳೆ ಮಿಕ್ಸು, ಎಲ್ಲದಕ್ಕೂ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹುಳಿ ಎಲ್ಲ ಹಿಡಿದ ಮೇಲೆ ನಾನು ಅನ್ನನ ಆರಕ್ಕಿಟ್ಟಿದ್ದೀನಿ ಮಾಡಿ. ಆ ಅನ್ನಕ್ಕೆ ಇದೊಂದೊಳ್ಳೆ ಮಿಕ್ಸ್ ಮಾಡಿ ಸರ್ವ್ ಮಾಡೋದು. ವಾಂಗಿಬಾತ್ ರೆಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್.